ಇಂಡಿಕಾ ಇಂದ ರೋಲ್ಸ್ ರಾಯ್ ಗಂಟ ಯಾವ ಗಾಡಿ ಪಾರ್ಟ್ಸ್ ಬೇಕು, ಏನ್ ಬೇಕು, ಸರ್ವಿಸ್ ಬೇಕಾ, ಬ್ರೇಕ್ ಪಾರ್ಟ್ಸ್ ಬೇಕಾ, ಆಯಿಲ್ ಎಲ್ಲ ಪ್ರತಿ ಒಂದು ಮಾಡ್ತೀನಿ ನಾನು. ಇದು 2018 ಮಾಡಲ್. ಇದು ಈಗ 23 ಮಾಡಲು ಚೇಂಜ್ ಮಾಡಿದೀವಿ. ಬೇಸಿಕ್ ಗಾಡಿನ ನಮ್ಮ ಹತ್ರ ತಗೊಬಂದು ಕೊಟ್ರೆ ಟಾಪ್ ಎಂಡ್ ಅಲ್ಲಿ ಏನ್ ಫೀಚರ್ಸ್ ಇದೆ ಅಷ್ಟನ್ನು ನಾವು ಮಾಡ್ಕೊಡ್ತೀವಿ. ನಿಮಗೆ 45 to 50% ಅಷ್ಟೇ ಚಾರ್ಜ್ ಆಗೋದು. ನೀವು ಕಂಪನಿಗೆ ಹೋದ್ರೆ 2.5 ಲಕ್ಷ ಆಯ್ತದೆ. ನಮ್ದು 45,000ದಿಂದ 50,000ದೊಳಗೆ ಫುಲ್ ಇಂಜಿನ್ ಮಾಡಿದೀವಿ. ನಮ್ಮದೇ ಬಾಡಿ ಶಾಪ್ ಅಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀವಿ. ಫಾರ್ಚುನರ್ ಅಂತ ಬಂದಾಗ ಇದೆ ಫಸ್ಟ್ ಈ ಮಾಡಲ್ ಬಂದಿದ್ದು. ಇವಾಗ ಇದಕ್ಕೆ ಟೈಪ್ 3 ಮಾಡಿ ಅಂತ ಕೊಟ್ಟಿದ್ದಾರೆ. ಬ್ಯೂಟಿ ಪಾರ್ಲರ್ ಅಲ್ಲಿ ಹೋಗಿ ಹುಡುಗಿರು ಮೇಕಪ್ ಮಾಡ್ಕೊಂಡ್ ಬರ್ತಾರಲ್ಲ, ಆಫ್ಟರ್ ಮೇಕಪ್ ಇದ್ದಂಗೆ ಇದೆ ಇದು. 20 ವರ್ಷದಿಂದ ಟ್ರಾವೆಲ್ಸ್ ಫೀಲ್ಡ್ ಅಲ್ಲಿ ಇದ್ವಿ. ನಮ್ದೊಂದು 250 ವೆಹಿಕಲ್ಸ್ ಇತ್ತು. SLC ಫೈಲು ನಂದೇನು ಒಂದು 50 ರೂಪಾಯಿ ಬೆಂಗಳೂರು ಬಂದಿರೋದು. ನಾನು ಬೇಸಿಕಲಿ ನಾನು ಡ್ರೈವರ್ ಆಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಬಂಗಾರದ ಮನುಷ್ಯನ ಕತೆ ನಿಮ್ದು. ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು. ಒಂದು ಸುಂದರವಾದ ಒಂದು ಕಂಫರ್ಟಬಲ್ ಆದ ಕಾರ್ ತಗೋಬೇಕು. ಆ ಕಾರ್ನ ತಗೊಂಡು ತುಂಬ ಸ್ವಲ್ಪ ರಾಯಲ್ ಆಗಿ ಇರಬೇಕು ಅಂತ ತುಂಬ ಜನರ ಆಸೆ, ಕನಸು. ತಪ್ಪೇನಿದೆ, ದುಡಿದು ಚೆನ್ನಾಗಿರೋದ್ರೆ ತಪ್ಪೇನಿಲ್ಲ ಕಣ್ರಿ. ಆದರೆ ಕಾರ್ನ ತಗೊಳ್ಳೋದು ಹೆಚ್ಚಲ್ಲ ಈಗಿನ ಕಾಲದಲ್ಲಿ. ಆದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋದು, ಮೈಂಟೈನ್ ಮಾಡೋದು ತುಂಬ ಮುಖ್ಯ. ಹೇಗೆ ನಮಗೊಂದು ನಿರ್ವಹಣೆ ಬೇಕಲ್ಲ ಮನುಷ್ಯರಿಗೆ, ಹಾಗೆ ಅದಕ್ಕೂ ಒಂದು ನಿರ್ವಹಣೆ ಬೇಕಾಗುತ್ತೆ, ಬಾಡಿಗೊಂದು ನಿರ್ವಹಣೆ ಬೇಕಾಗುತ್ತೆ, ಒಳಗಡೆ ಇಂಟೀರಿಯರ್ಸ್ಗೊಂದು ನಿರ್ವಹಣೆ ಬೇಕಾಗುತ್ತೆ. ಅದರಲ್ಲಿರೋ ಮ್ಯೂಸಿಕ್ ಸಿಸ್ಟಮ್ಮು, ಎಲೆಕ್ಟ್ರಿಕಲ್ ವರ್ಕು, ಎಲೆಕ್ಟ್ರಾನಿಕ್ಸು, ಕ್ಯಾಮ್ರಾ ಇತ್ಯಾದಿ ಎಲ್ಲದಕ್ಕೂ ಆಗಾಗ ಒಂದು ನಿರ್ವಹಣೆ ಬೇಕಾಗುತ್ತೆ. ಅಪ್ಗ್ರೇಡೇಷನ್ ಬೇಕಾಗುತ್ತೆ, ಒಂದು ಡೀಟೇಲಿಂಗ್ ಬೇಕಾಗುತ್ತೆ. ಅದೆಲ್ಲವನ್ನ ಸೇರಿದಂತಹ ಒಂದು ಜಾಗಕ್ಕೆ ನಾನೀಗ ಬಂದಿದ್ದೀನಿ. ಅದು ಬೇರೆ ಯಾವುದೋ ಅಲ್ಲ ಸ್ನೇಹಿತರೆ, ಕಾರ್ ಗುರು ಅಂತ ಹೇಳಿ ಬೆಂಗಳೂರಿನ ನಾಗರಬಾವಿ ಹತ್ರ ಇರುವಂತಹ ಕಾರ್ ಗುರು ಸಂಸ್ಥೆಗೆ ನಾನು ಬಂದಿದ್ದೀನಿ. ಇದು ಸಂಪೂರ್ಣವಾದ ಕಾರ್ ಡೀಟೇಲಿಂಗ್ ಸ್ಟುಡಿಯೋ. ಇಲ್ಲಿ ಗಾಡಿಯ ಬಾಡಿ ವರ್ಕಿಂದ ಹಿಡಿದು ಇಂಟೀರಿಯರ್ಸ್, ಅಪ್ಹಾಲಿಸ್ಟ್ರಿ, ಸೀಟ್ಸು, ಮ್ಯೂಸಿಕ್ ಸಿಸ್ಟಮ್, ಕ್ಯಾಮ್ರಾ ಎಲ್ಲವನ್ನ ರೆಡಿ ಮಾಡುವಂಥ ಜೊತೆಗೆ ಗಾಡಿಯ ಮೇಂಟೆನೆನ್ಸ್, ಅದರ ಟಿಂಕರಿಂಗ್, ಪೇಂಟಿಂಗ್, ಆಯಿಲ್ ಚೇಂಜ್ ಇತ್ಯಾದಿ ಎಲ್ಲವನ್ನು ಮಾಡುವಂತಹ ಒಂದು ಕೇಂದ್ರ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಕಾರ್ ನೀಡ್ಸ್ ಈಸ್ ಕಾರ್ ಗುರು. ಬನ್ನಿ ಹೇಗಿದೆ ಕಾರ್ ಗುರು ನೋಡೋಣ. ನಮ್ಮ ರಾಜಗೌಡರಿದ್ದಾರೆ, ಸುಮಾರು 20 ವರ್ಷದ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಅವ್ರ ಜೊತೆ ಮಾತಾಡೋಣ. ವೆಲ್ಕಮ್ ಕಾರ್ ಗುರುಗೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಯಾವ ಊರು ಗೌಡ್ರು? ನಾವು ರಾಮನಗರ. ಎಲ್ಲಿ? ರಾಮನಗರದ ಹತ್ರ ಪಾದರಳ್ಳಿ ಅಂತ. ಈ ಶಿಲಾಂಧ್ರ ರೆಸಾರ್ಟ್ಸ್ ಇದೆಯಲ್ಲ, ಅಲ್ಲೇ ನಮ್ಮೂರು. ನಾವು ಬೆಂಗಳೂರು ಬಂದು 25 ವರ್ಷ ಆಯಿತು. ಹೌದು. ಏನು ಪ್ರೊಫೆಷನ್ ಮಾಡ್ತಿದ್ರಿ ಮೊದಲು? ನಾವು ಫಸ್ಟ್ 20 ವರ್ಷದಿಂದ ಟ್ರಾವೆಲ್ಸ್ ಫೀಲ್ಡಲ್ಲಿ ಇದ್ವಿ. ನಮ್ಮದು ಸೃಷ್ಟಿ ಟ್ರಾವೆಲ್ಸ್ ಅಂತ ವಿಲ್ಸನ್ ಗಾರ್ಡನಲ್ಲಿ ಆಫೀಸ್ ಇತ್ತು ನಮ್ಮದು. ನಮ್ದೊಂದು 250 ವೆಹಿಕಲ್ಸ್ ಇತ್ತು ಕರೋನಾ ಬಿಫೋರ್. ಹಿಂದೆ? ನಮ್ದು ಓನ್ ವೆಹಿಕಲ್. 200 ವೆಹಿಕಲ್ ಇತ್ತು ನಮ್ಮದು ಓನಾಗೆ. ಅವಾಗ ನಾವು ನಮ್ಮ ಸ್ವಂತಕ್ಕೋಸ್ಕರ ಗ್ಯಾರೇಜು, ಇದು ವಾಷಿಂಗ್ ಸೆಂಟ್ರು, ಸರ್ವಿಸ್ ಸೆಂಟರ್ ಎಲ್ಲ ನಾವು ನಮ್ಮ ಗಾಡಿಗೋಸ್ಕರ ಮಾಡ್ಕೊಂಡಿದ್ವಿ. ಅಂದರೆ ಎಲ್ಲ ಹೊರಗಡೆ ಗಾಡಿ ಮಾಡ್ತಾ ಇರಲಿಲ್ಲ. ನಮ್ಮ ಗಾಡಿಗೋಸ್ಕರನೇ ಒಂದು 7-8 ಜನ ಮೆಕ್ಯಾನಿಕ್ಸು ಇವರು ಎಲ್ಲ ಇದ್ದರು. ಸೊ ಅದು ಹಂಗೆ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಕರೋನಾ ಆದಮೇಲೆ ಇವಾಗ ಎಲ್ಲ ಗಾಡಿ ಮಾರಿ ಒಂದು 40 ಗಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಟ್ರಾವೆಲ್ಸ್ಗೆ. ನಾನು ಬೇಸಿಕಲಿ ನಾನು ಡ್ರೈವರ್ ಆಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಡ್ರೈವರ್ ಆಗಿ ಆಮೇಲೆ ಒಂದು ಗಾಡಿ ಹಾಕಿ ಆಮೇಲೆ 200 ಗಾಡಿ ಗಂಟ ಬಂದಿದ್ವಿ ನಾವು. ಅಂದರೆ ಎಲ್ಲ ಗಾಡಿಗಳು, ಎಲ್ಲ ಥರದ ಗಾಡಿ. 2010ರಲ್ಲೇ ನಾನು ಬೆಂಜ್ ಇ ಕ್ಲಾಸ್ 350 CDI ಲಾಂಚ್ ಮಾಡಿದ್ದೆ ಅಶೋಕ ಹೋಟ್ಲಲ್ಲಿ. ಕುಮಾರಣ್ಣ ಅವ್ರು ಕರೆಸಿ ಎಲ್ಲ ಮಾಡಿ ಆ ಟೈಮಲ್ಲಿ. ಅಲ್ಲ, ಹೇಗೆ ಅಂದ್ರೆ ನಿಮ್ಮ ತಂದೆ ತಾಯಿ ಕೊಟ್ಟು ದುಡ್ಡ? ಇಲ್ಲ, ನಂದೇನು ಒಂದು 50 ರೂಪಾಯಿ ಬೆಂಗಳೂರು ಬಂದಿರೋದು ನಾನು. ಬಂದು ನಮ್ಮದು ಎಲ್ಲ ಕೆಲಸ ಮಾಡಿದ್ದೀವಿ. ಇಂಥ ಕೆಲಸ ಅಂತಲ್ಲ, ಗಾಡಿ ತೊಳೆಯೋದ್ರಿಂದ ಕೊರಿಯರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮುಂದೆ ಕೊರಿಯರ್ ಕೆಲಸ ಮಾಡಿದ್ದು ನಾನು. ಕೊರಿಯರಲ್ಲಿ ಅವಾಗ 270 ರೂಪಾಯಿ ಸಂಬಳ ನಮಗೆ. ಇನ್ಲ್ಯಾಂಡ್ ಕೊರಿಯರ್ ಅಂತ BVK ಅಯ್ಯಂಗಾರ್ ರೋಡಲ್ಲಿ. ಅಲ್ಲಿಂದ ಬಂದು ಹಂಗೆ ಬೇರೆ ಬೇರೆ ಕಡೆ ಬಂದು ಒಂದು ಅಂಗಡಿ ಮಾಡಿದ್ವಿ. ಅಂಗಡಿ ಲಾಸ್ ಆಯಿತು. ಅಂಗಡಿ ಪಕ್ಕದಲ್ಲಿ ಡ್ರೈವಿಂಗ್ ಸ್ಕೂಲ್ ಇತ್ತು, ಅಲ್ಲಿ ಡ್ರೈವಿಂಗ್ ಸ್ಕೂಲ್ ಕಲ್ತ್ಕೊಂಡ್ವಿ. ಹಂಗೆ ಓನೀಸ್ ಗಾಡಿ ಕೆಲಸ ಮಾಡ್ತಾಯಿದ್ದೆ. ಹಂಗೆ ನಮ್ಮ ಮನೆ ಏರಿಯಾದಲ್ಲೇ ಒಂದು ಗಾಡಿ ಟ್ರಾವೆಲ್ಸ್ ಗಾಡಿಗೆ ಬಂತು ನನಗೆ. ಅದನ್ನು ಬೃಂದಾವನ್ ಹೋಟ್ಲ್, MG ರೋಡಲ್ಲಿ ಬೃಂದಾವನ್ ಹೋಟ್ಲ್ ಅಂತಿತ್ತು, ಅದು ಇವಾಗ ಮುಚ್ಚಿಬಿಟ್ಟಿದ್ದಾರೆ. ಬೃಂದಾವನ್ ಹೋಟ್ಲಲ್ಲಿ ನನಗೆ ಆ ಗಾಡಿ ಅಟ್ಯಾಚ್ ಮಾಡಿಸ್ಕೊಟ್ರು. ಅಲ್ಲಿಂದ ನಮ್ಗೆ ಅವಾಗ ಮನೆ ಡಿಕ್ಕಿನೇ ಮನೆ ಎಲ್ಲ. ಬೃಂದಾವನ್ ಹೋಟ್ಲಲ್ಲೇ ಸ್ನಾನ ಎಲ್ಲ ನಮ್ಮದು. SLC ಫೈಲು ನಾನು. SLC ಫೇಲ್ ಆಮೇಲೆ ಡಿಗ್ರಿ ಮಾಡಿಕೊಂಡೆ ಕರೆಸ್ಪಾಂಡೆನ್ಸಲ್ಲಿ. ಫೇಲ್ ಆದಾಗ ಊರು ಬಿಟ್ಟು ಬಂದು ಅಪ್ಪ ಸ್ವಲ್ಪ ಒಂಚೂರು ಮಾತುಕತೆ ಆಯಿತು. ಬಂದುಬಿಟ್ವಿ ನಾನು. ನೈಟ್ ಬಂದು ಬೆಂಗಳೂರಲ್ಲಿ ಬಂದು ನಮ್ಮ ಅಂಕಲ್ ಇದ್ದರು, ಅವರೊಂದು ಇನ್ನೊಂದು ಫ್ರೆಂಡು ಅವ್ರ ರೂಮಲ್ಲಿ ಜಾಗ ಕೊಟ್ಟಿದ್ರು. ಅಲ್ಲಿಂದ ಹಂಗೆ ನನ್ನ ಜೀವನ ಸ್ಟಾರ್ಟ್ ಆಯಿತು. ಅಪ್ಪ ರೈತರು? ಈಗ ರೈತರೇ. ಈಗ 75 ವರ್ಷ ಇದ್ದಾರೆ. ಈಗ ಇನ್ನೂ ಚೆನ್ನಾಗಿ ರೇಸ್ಮೆ ಎಲ್ಲ ಓಡಾಡ್ಕೊಂಡಿದ್ದಾರೆ ಚೆನ್ನಾಗಿ. ಅವಾಗ ಗಾಡಿ ತೊಗೊಂಡು ಅಲ್ಲಿಂದ ನನ್ನ ಕೆರಿಯರ್. ಒಂದು ಗಾಡಿ ಆಯಿತು, 2 ಗಾಡಿ ಆಯಿತು. 3ನೇ ಗಾಡಿಗೆ ವಿಲ್ಸನ್ ಗಾರ್ಡನಲ್ಲಿ ಒಂದು ಚಿಕ್ಕದಾಗ ಆಫೀಸ್ ಮಾಡಿದ್ವಿ. ಸೊ ಬಿಫೋರ್ ಕೊರೋನಾ 200 ಗಾಡಿ? 200 ಗಾಡಿ ಇತ್ತು. 200 ಗಾಡಿ ನಮ್ದು ಎಲ್ಲ ಥರದ ಗಾಡಿ. ಬಂಗಾರದ ಮನುಷ್ಯನ ಕತೆ ನಿಮ್ಮದು. ಬಟ್ ನನಗೇನೋ ಸ್ವಲ್ಪ ಡೈವರ್ಟ್ ಆಗಬೇಕು ಬೇರೆ ಕಡೆ ಅಂತೇಳಿ ಅಲ್ಲಿಂದ ಸ್ವಲ್ಪ ಈ ವೆಹಿಕಲ್ ಆ ಟೈಮಲ್ಲಿ ರೀಸೇಲ್ ವ್ಯಾಲ್ಯೂ ತುಂಬ ಚೆನ್ನಾಗಿತ್ತು. ತಗೊಳ್ಳೋದು ಮಾರೋದು ಗಾಡಿಗಳು. ಈ ನಮ್ಮ ಗಾಡಿ ತೊಗೊಳಕ್ಕೆ ಬರೋರಲ್ಲ ಏಜೆಂಟ್ಗಳು ಇಡೀ ಇಂಡಿಯಾದಿಂದ ಬರೋರು, ಡೀಲರ್ಸ್ಗಳು.
ನಮ್ಮ ಗಾಡಿ ತೊಗೊಳಕ್ಕೆ ನಮ್ಮ ಇ ಟಿ ಎಸ್ಗಳು, ಬೆಂಜು, ಆಡಿ, ಫಾರ್ಚುನರು, ಕ್ರಿಸ್ಟಾಗಳು ಇವೆಲ್ಲ ನಾವು ಆವಾಗ ಮಾರಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಕಾರ್ ಗುರು ಅಂತ ನಾನು ರೀಸೇಲ್ ಇದನ್ನು ಸ್ಟಾರ್ಟ್ ಮಾಡಿದ್ದದು. ಓಕೆ ಓಕೆ. ಆಟೋ ಕನ್ಸಲ್ಟಿಂಗ್ ಎಲ್ಲ ಜಾಗ ನೋಡ್ತಾ ಇದ್ದೆ ನಾನು. ಈ ಜಾಗ ನನಗೆ ಸಿಕ್ತು ಬಾಡಿಗೆಗೆ. ಇಲ್ಲಿ 2 2 in 1 ಯಾಕೆ ಮಾಡಬಾರ್ದು? ಆಮೇಲೆ ನಮ್ಮ ಗಾಡಿಗಳು ವಾಶ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಗಾಡಿ ಸರ್ವಿಸ್ ಮಾಡ್ಕೊಳ್ಳೋಕೆ ನಾವು ಬೇರೆ ಕಡೆ ಇವಾಗ ನಮ್ಮ ಗಾಡಿ ವಾಷಿಂಗೇ 35-40 ಸಾವಿರ ಕೊಡ್ತಾ ಇದ್ವಿ ನಾವು ತಿಂಗಳಿಗೆ. ಒಂದು ದಿನಕ್ಕೆ 700 ರೂಪಾಯಿ, ವಾರಕ್ಕೆ 3 ದಿವಸ ತೊಳಸಿದ್ರು 700 ರೂಪಾಯಿ, 750 ರೂಪಾಯಿ ಒಂದು ಗಾಡಿ ಕ್ಲೀನಿಂಗ್ಗೆ. ಸೊ ಅದಕ್ಕೆ 2 in 1. ಈಗ ನಮ್ಮ ಗಾಡಿನೂ ನಾವು ಇಲ್ಲಿ ವಾಶ್ ಮಾಡ್ತೀವಿ, ಸರ್ವೀಸು. ನಮ್ಮ ಗಾಡಿಗಳು ನಂದು BMW 7 ಸೀರೀಸು, ಆಡಿ A8 ಮತ್ತು 5 ಸೀರೀಸು ಅವು ಗಾಡಿ ಕೊಡ್ತೀನಿ. ಒಂದು ದಿವಸ ಶೋರೂಮ್ಗೆ ಹೋಗಿಲ್ಲ ನಾವು, ಫ್ರೀ ಸರ್ವಿಸ್ಗೂ ಶೋರೂಮ್ಗೆ ಹೋಗಿಲ್ಲ. ನಮ್ಮದೇ. ನೀವು ಯಾವ ಡೆಲ್ಲಿ, ಬಾಂಬೆ, ಕಲ್ಕತ್ತಾ, ದುಬೈಯಿಂದ ಏನು ಐಟಮ್ ಹೇಳಿ ಎಲ್ಲ ತರಿಸ್ತೀನಿ, ಇಲ್ಲೇ ತರಿಸಿ ಇಲ್ಲೇ ಮಾಡೋದು ನಾನು. ಸೊ ನಿಮ್ಮ ಅಷ್ಟು ವೆಹಿಕಲ್ ನಾನು ಗಾಡಿ ನಂಬರ್ ಕೊಡ್ತೀನಿ ನೋಡಿ, ಏನು ಹಿಸ್ಟ್ರಿ ಸಿಗಲ್ಲ ನಿಮಗೆ ಕಂಪ್ನಿಲಿ. ಕಂಪ್ನಿಗೆ ಹೋದರೆ ನಮಗೆ ತುಂಬ ದುಬಾರಿ ಅದು. ನಮ್ಗೆ 20% 25% ಕೆಲಸ ಆಗ್ತದೆ ನಮ್ಗೆ ಓನ್ ಇರೋದ್ರಿಂದ. ಅದೇನೋ ಆಯಿಲ್ ಚೇಂಜ್ ಮಾಡಬೇಕು, ಎಲ್ಲ ಮಾಡ್ತೀವಿ. ಆಯಿಲ್ ಚೇಂಜು, ಸ್ಕ್ಯಾನರು, ನಾವು ಒಳ್ಳೆ ಇಂಪೋರ್ಟೆಡ್ ಸ್ಕ್ಯಾನರ್ ಇಟ್ಕೊಂಡಿದ್ದೀವಿ. ಏನಿದೆ ಸ್ಕ್ಯಾನರು ಎಲ್ಲ ಸ್ಕ್ಯಾನರ್ ಇದಾಗುತ್ತೆ. ಏನು ಇವಾಗ ಈ ಗಾಡಿ ಏನು ಪ್ರಾಬ್ಲಮ್ ಬಂತು ಅಂದರೆ ಒಂದು ಸ್ಕ್ಯಾನರ್ ಹಾಕಿ ನೋಡಿದ್ರೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಪ್ರಿಂಟೌಟ್ ಕೊಟ್ಬಿಡುತ್ತೆ. ಆವಾಗ ಮೆಕ್ಯಾನಿಕ್ಗಳು ನೋಡಿ ಅದನ್ನ ರೆಕ್ಟಿಫೈ ಮಾಡ್ತಾರೆ. ಹಿಂಗೆ ನಮ್ಮ ಗಾಡಿಗಳಿಗೆ ಐಟಮ್ ತರ್ತಾ ಇದ್ವಲ್ಲ. ಸೊ ಅವಾಗ ನನಗೆಲ್ಲ ಗೊತ್ತು. ಒಂದು ಗಾಡಿ ಬಂದರೆ ಇಂಡಿಕಾಯಿಂದ ರೋಲ್ಸ್ ರಾಯ್ ಗಂಟ ಯಾವ ಗಾಡಿ ಪಾರ್ಟ್ಸ್ ಬೇಕು, ಏನು ಬೇಕು, ಸರ್ವಿಸ್ ಬೇಕಾ, ಬ್ರೇಕ್ ಪಾರ್ಟ್ಸ್ ಬೇಕಾ, ಆಯಿಲ್ ಎಲ್ಲ ಪ್ರತಿಯೊಂದು ಮಾಡ್ತೀನಿ ನಾನು. ಇಂಡಿಕಾದಿಂದ ಹಿಡಿದು ರೋಲ್ಸ್ ರಾಯ್ ಗಂಟ ಮಾಡ್ತೀವಿ. ಆ ಥರ ನಮ್ಮ ಹತ್ರ ಟೆಕ್ನಿಷಿಯನ್ ಇದ್ದಾರೆ. ಗ್ರೇಟ್. ಸೊ ಇಲ್ಲಿಗೆ ಬರೋದಾಯ್ತು ಅಂದರೆ ಈ ಕಾರ್ ಗುರು, ಈ ಕಾರ್ ಡೀಟೇಲಿಂಗ್ ಸ್ಟುಡಿಯೋ ಏನಿದೆ? ಕಾರ್ ಡೀಟೇಲಿಂಗ್ ಅಂದ್ರೆ ಏನು? ಇದಕ್ಕೆ ಡೀಟೇಲಿಂಗ್ ಅಂದರೆ ಫಸ್ಟ್ ಬಂದ ತಕ್ಷಣ ನಾವು ಗಾಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾರೆ. ಎಲ್ಲೂ ಬ್ರಷ್ ತಗೊಂಡು ಕೆಮಿಕಲ್ ಇತ್ಕೊಂಡು ಪ್ರತಿಯೊಂದು ಜಾಗ ಈ ಡೋರ್ ತೆಗಿತಾರೆ, ಡೋರ್ ತೆಗೆದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ. ನೋಡಿ ವೀಲ್ ಬಿಚ್ತಾರೆ. ವೀಲಲ್ಲಿ ನೋಡಿ ಇದು ಕೊಳೆ ಆಗಿದೆಯಲ್ಲ, ಇದಿನ್ನೂ ಬರೀ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಚ್ತಾರೆ, ವೀಲೆಲ್ಲ ಬಿಚ್ಚಿ ಕ್ಲೀನ್ ಮಾಡ್ತಾರೆ. ಅಲ್ಲೂಜೋ ಬ್ರಷಲ್ಲಿ ಅಲ್ಲೂಜೋ ಬ್ರಷಲ್ಲಿ ಅಷ್ಟು ಕ್ಲಿಯರಾಗಿ ಆಗಬೇಕದು. ದೊಡ್ಡ ಬ್ರಷ್ ಆದರೆ ಒಳಗೋಗಲ್ಲ ಅದು. ಓಹೋ. ಆ ಕೆಮಿಕಲ್ ಹಾಕ್ಕೊಂಡು ನಾವು ಅಲ್ಲೂಜೋ ಬ್ರಷಲ್ಲಿ ಫುಲ್ಲು ಇಬ್ಬರು ಒಂದು ಗಾಡಿ ಬೇಕು ಅಂದರೆ ಇಬ್ಬರು ಸತತವಾಗಿ 2 ದಿನ ಕೆಲಸ ಮಾಡಬೇಕು. ಫುಲ್ ಡೀಟೇಲಿಂಗ್. ಬರೀ ನಿಮಗೆ ರಬ್ಬಿಂಗ್ ಬಿಟ್ಟು ಬರೀ ಕ್ಲೀನಿಂಗ್ಗೆ ಮಿನಿಮಮ್ 1.5 ಡೇಸ್ ಬೇಕು. ಪ್ರತಿಯೊಂದು ಬನ್ನಿ ಎಲ್ಲ ಕ್ಲೀನ್ ಮಾಡ್ತೀವಿ. ನೋಡಿ ಸೈಡು, ಇದು AC ವೆಂಟ್ಗಳು ಒಳಗಡೆ ನೋಡಿ, ಇಲ್ಲಿ ಬೇರೆ ಬ್ರಷ್ ಹೋಗಲ್ಲ. ಹೌದು. ಇದಕ್ಕೆಲ್ಲ ನಾವು ಟೂತ್ ಬ್ರಷ್ ಹಾಕಿ ನೋಡಿ ಈ ಜಾಗಗಳಿಗೆಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ರಬ್ಬಿಂಗ್ ಮಾಡ್ತೀವಿ. ರಬ್ಬಿಂಗ್ ಅಂತಂದರೆ ನಿಮಗೆ ಇದ್ರದ್ದು ಏನಿದೆ ಒಳಗಡೆ ಕಲೆಗಳೆಲ್ಲ ಹೊರಟೋಗುತ್ತೆ ನಿಮಗೆ. ರಬ್ಬಿಂಗ್ ಹಾಕಿದ್ಮೇಲೆ ಇದಕ್ಕೆ 1 ಕೋಟ್ ಪಾಲಿಸ್ ಹಾಕ್ತೀವಿ. ಪಾಲಿಸ್ ಹಾಕಿದ್ಮೇಲೆ ಗ್ರಫೈನ್ ಕೋಟಿಂಗ್ ಅಂತಿದೆ. ಗ್ರಫೈನ್ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್. ಕಸ್ಟಮರ್ ಯಾವ್ದು ಕೇಳ್ತಾರೆ ಸೆರಾಮಿಕ್ ಕೋಟಿಂಗು ಎಲ್ಲ ಮಾಡ್ತೀವಿ. ಆಮೇಲೆ PPF ಕೇಳ್ತಾರೆ. ಈಗ ಹೊಸ ಗಾಡಿ ಬರುತ್ತೆ, PPF ಬೇಕು ನಮಗೆ ಅಂತಾರೆ. ಹೊಸ ಗಾಡಿ ಬಂದಾಗ ಏನಾಗುತ್ತೆ, ಇವಾಗ PPF ಅಂದರೆ ಪೇಂಟ್ ಫಿಲ್ಮ್ ಪ್ರೊಟೆಕ್ಷನ್ ಅಂತ ನಿಮಗೆ ಅದು ಒಂದು ಇದು ಬರುತ್ತೆ. ನಿಮಗೆ 210 ಮೈಕ್ರಾನು, 215 ಮೈಕ್ರಾನು ಆ ಥರದ್ದು PPF ಸಿಗುತ್ತೆ ನಿಮಗೆ. ಅದನ್ನು ಹೊಸ ಗಾಡಿಯವ್ರು ಕೇಳಿದ್ರೆ ಅದನ್ನ ಅಪ್ಲೈ ಮಾಡ್ಕೊಡ್ತೀವಿ. 7 ಇಯರ್ಸ್ ವಾರಂಟಿ ಕೊಡ್ತೀವಿ. ಆಮೇಲೆ ಪೇಂಟಿಂಗ್ ಏನೂ ಆಗಲ್ಲ. ಪೇಂಟ್ ಏನೂ ಆಗಲ್ಲ ನಿಮಗೆ. ನೀವು ವಾಷಿಂಗ್ ಮಾಮೂಲಿ ನಾರ್ಮಲ್ ವಾಷಿಂಗ್ ಮಾಡ್ಕೋಬೋದು. ಏನಾದರೂ ನಿಮಗೆ ಇಲ್ಲಿ ಸ್ಕ್ರಾಚ್ ಆಯಿತು, ಡೆಂಟ್ ಆಯ್ತು ಅಂದರೆ ಮಾತ್ರ ಪೇಂಟ್ ಕಿತ್ಕೊಂಡ್ಬರುತ್ತೆ. ನಿಮ್ಗೆ 7 ವರ್ಷದ ಮೇಲೆ ರಿಮೂವ್ ಮಾಡಿದ್ರೆ ಶೋರೂಮ್ ಗಾಡಿ ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಪೇಟ್ ಪಾಲಿಸ್ ಹಾಕ್ಬಿಟ್ರೆ, ರಬ್ಬಿಂಗ್ ಪಾಲಿಸ್ ಹಾಕಿದ್ರೆ ಸೇಮ್ ಹಂಗೆ ನಿಮ್ದು ಏನು ಶೋರೂಮ್ದು ಇರ್ತದೆ ಕಂಡೀಷನ್ ಇರ್ತದೆ ಹಂಗೆ ಇರ್ತದೆ ಗಾಡಿ. ಆಮೇಲೆ ನಾವು ಅವ್ರಿಗೆ ಇವಾಗ 7 ಇಯರ್ಸಲ್ಲಿ ಎವ್ರಿ 6 ಮಂತ್ಸ್ ಅಂತೂ ಅವ್ರಿಗೆ ಫ್ರೀಯಾಗಿ ಮೇಂಟೆನೆನ್ಸ್ ಮಾಡ್ತೀವಿ ನಾವು. ಅದಕ್ಕೆ PPFನ ಮೇಂಟೈನ್ ಮಾಡ್ತೀರಿ. ಬಂದು ತಿರ್ಗಾ ಆಮೇಲೆ ಸೆರಾಮಿಕ್ ಹಾಕೋದವ್ರಿಗೂ ಅಷ್ಟೇ ಸೆರಾಮಿಕ್ ವಾಶ್ ಅಂತ ಮಾಡ್ತೀವಿ. ಸೆರಾಮಿಕ್ ಕೆಮಿಕಲಿಂದ ವಾಶ್ ಮಾಡ್ತೀವಿ. ಆ ಪಾಲಿಸ್ದು ಶೈನಿಂಗ್ ಹಂಗೆ ಇರುತ್ತೆ. 1.5 ಮಂತ್ಗೆ ಒಂದ್ಸತಿ ನಾವು 2 ಸರ್ವಿಸ್ ಫ್ರೀ ಕೊಡ್ತೀವಿ ಸೆರಾಮಿಕ್ಗೆ. ಅವ್ರು 1.5 ಮಂತಲ್ಲಿ 3 ಮಂತ್ಸಲ್ಲಿ ಬಂದು ಫ್ರೀ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು ಅವರು. ನಾವು PPF ಹಾಕಿದ್ಮೇಲೆ ಮಿನಿಮಮ್ ಒಂದು 24 ಅವರ್ಸ್ ಗಾಡಿ ಹಂಗೆ ನಿಲ್ಲಿಸ್ತೀವಿ. ಅದು ಹೀಲ್ ಆಗಬೇಕು ಕ್ಲೀನಾಗಿ. ಹೀಲ್ ಆದಮೇಲೆ ತಿರ್ಗಾ ನಾವು ಒಂದು 15 ದಿವಸ ಬಿಟ್ಟು ತಿರ್ಗಾ ಗಾಡಿ ಕರೆಸ್ತೀವಿ. ತಿರ್ಗಾ ಅದಕ್ಕೆ ಮೇಂಟೆನೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ಬೇರೆ ಏನು ಮಾಡ್ತೀರಿ? ತಿರ್ಗಾ ಅವ್ರಿಗೆ ಇವಾಗ ಹೊಸ ಗಾಡಿ ತೊಗೊಂಡಿರ್ತಾರೆ, ಇಲ್ಲ ಹಳೆ ಸೀಟ್ ಕವರ್ ಹರಿದೋಗಿರ್ತದೆ, ನನಗೆ ಲೆದರ್ದು ಕೆಲವ್ರು ಹೇಳ್ತಾರೆ ನನಗೆ ಪ್ಯೂರ್ ಲೆದರ್ದು ಬೇಕು, ಇಲ್ಲ ನನಗೆ ಆರ್ಟ್ ಲೆದರ್ ಆದರೂ ಪರವಾಗಿಲ್ಲ. ನಮಗೆ 7,000 6,000ದಿಂದ ಸೀಟ್ ಕವರ್ ಸ್ಟಾರ್ಟ್ ಆಗುತ್ತೆ. 70,000 ಗಂಟೆ 70,000 1 ಲಕ್ಷ ಗಂಟೆ ಸೀಟ್ ಕವರ್ ಇದೆ. ಒಂದೊಂದು ಸೆಟ್ಟು ಅಂದರೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಕ್ವಾಲಿಟಿ ಮೇಲೆ. ಆಮೇಲೆ ಇವಾಗ ಒಳಗಡೆ ಏನಾದರೂ ಇವಾಗ ಸಿಸ್ಟಮ್ ಬೇಕು, ಹೊಸ ಗಾಡಿ ತರ್ತಾರೆ, ಸಿಸ್ಟಮ್ ನಮ್ಮ ಹತ್ರ ಯಾವ್ಯಾವ ಸಿಸ್ಟಮ್ ಇದೆ ಎಲ್ಲ ತೋರಿಸ್ತೀವಿ. ಅವ್ರ ಬಜೆಟ್ ಎಲ್ಲ ತೋರಿಸ್ತೀವಿ. ಅವ್ರ ಬಜೆಟ್ಗೆ ಯಾವ ಸಿಸ್ಟಮ್ ಬೇಕೋ ಆ ಸಿಸ್ಟಮ್ ಹಾಕ್ಕೊಡ್ತೀವಿ. ಆಮೇಲೆ ಡ್ಯಾಶ್ ಕ್ಯಾಮ್ ಕೇಳ್ತಾರೆ, ಡ್ಯಾಶ್ ಕ್ಯಾಮ್ ಹಾಕ್ಕೊಡ್ತೀವಿ. ಆಮೇಲೆ ತಿರ್ಗಾ ಇದೇನೋ ಇವಾಗ ನೋಡಿ ಇದು ಬಂದು ಗಾಡಿ
ಇದು 2018 ಮಾಡಲ್ ಇದು. ಇವಾಗ ಇದು 23 ಮಾಡಲು ಚೇಂಜ್ ಮಾಡಿದ್ದೀವಿ. ಬಂಪರು, ಹೆಡ್ಲೈಟು ಇದೆಲ್ಲ ಬಂದು 23 ಮಾಡಲ್ದು ಇದು. ಅಂದರೆ ಇದು ಆ್ಯಕ್ಚುಲಿ 2018 ಮಾಡಲ್ ಬಂಪರ್ ಅಲ್ಲ. ಅಲ್ಲ ಇದು ಗ್ರಿಲ್ಲು, ಹೆಡ್ಲೈಟು, ಬಂಪರು ಎಲ್ಲಾನು 23 ಮಾಡಲದ್ದು. ಅಂದರೆ ಸುಮಾರು 7-8 ವರ್ಷದ ಗಾಡಿನ ತಿರ್ಗಾ ಇವಾಗ ಹೊಸ ಗಾಡಿ ಥರ ಮಾಡ್ಬಿಟ್ಟಿದ್ದೀರಾ. ನೀವು ಫೇಸ್ ಲಿಫ್ಟ್ ಮಾಡ್ಕೋಬಹುದು. 5-6 ವರ್ಷದ ಇವಾಗ ಇವತ್ತಿಂದು ಏನಿದೆ ಟ್ರೆಂಡ್ ಅದಕ್ಕೆ ಫೇಸ್ ಲಿಫ್ಟ್ ಮಾಡ್ಕೋಬಹುದು. ಓಕೆ. ಬೇರೆ ಇವಾಗ ನೀವು ಹೊಸ ಗಾಡಿ ತಗೊಂಡ್ರಿ, ಸಪೋಸು ನೋಡಿ ಒಂದು ಕ್ರೆಟಾ ತಗೊಂತೀರಿ ನೀವು. ಕ್ರೆಟಾ ಬೇಸಿಕ್ ಮಾಡಲ್ ಇರುತ್ತೆ. ಬೇಸಿಕ್ ಮಾಡಲು ಬಂದು ನಿಮ್ಗೆ 18ರಿಂದ 18.5 ಲಕ್ಷ ಇರುತ್ತೆ ಅಂದ್ಕೊಳ್ಳಿ. ಟಾಪ್ ಎಂಡ್ ಮಾಡಲು ಬಂದು 26-27 ಲಕ್ಷ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಇವಾಗ ನೀವು ಬೇಸಿಕ್ ಗಾಡಿನ ನಮ್ಮ ಹತ್ರ ತೊಗೊಬಂದು ಕೊಟ್ಟರೆ ಟಾಪ್ ಎಂಡಲ್ಲಿ ಏನು ಗಾಡಿ ಇದೆ, ನಿಮಗೆ ಏನು ಫೀಚರ್ಸ್ ಇದೆ ಅಷ್ಟೂ ನಾವು ಮಾಡ್ಕೊಡ್ತೀವಿ. ನಿಮಗೆ 50%, 45 to 50% ಅಷ್ಟೇ ಚಾರ್ಜ್ ಆಗೋದು ನಿಮಗೆ. ಆ ಥರ ಟಾಪ್ ಎಂಡ್ ಮಾಡ್ಕೊಡ್ತೀವಿ ನಾವು. ಈಗ ಉದಾಹರಣೆ ಇನೋವಾ ತಗೊಂಡೆ ಸರ್. ಇನೋವಾ ನನಗೆ ಹೈ ಎಂಡ್ ತಗೋಬೇಕು ಅಂತ ಆಸೆ ಇದೆ. ಹೌದು. ಬಟ್ ದುಡ್ಡು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಹೌದು. ನಾನು ಬೇಸ್ ಮಾಡಲ್ ತಗೊಂಡೆ. ಹೌದು, ನೀವು ಬೇಸ್ ಮಾಡಲ್ ತಗೊಂಡ್ರೆ ನೋಡಿ ಈ ಥರ ನಿಮಗೆ ಬೇಸಿಕ್ ಬಂಪರ್ ಬಂದಿರ್ತದೆ. ಬೇಸಿಕ್ ಬಂಪರು ಇದೆಲ್ಲ ಇರಲ್ಲ ನಿಮಗೆ. ಫಾಗ್ ಲ್ಯಾಂಪ್ಗಳು ಇರೋದಿಲ್ಲ. ಅದೆಲ್ಲ ನಾವು ಏನು ಹೈ ಎಂಡ್ ಮಾಡಲಲ್ಲಿದೆ ಅದನ್ನೆಲ್ಲ ನಾವು ಇದು ಮಾಡ್ಕೊಡ್ತೀವಿ. ಇದರಲ್ಲಿ ಏನಿದೆ ಒರಿಜಿನಲ್ ಆ ಥರ ಎಲ್ಲ ಬ್ರಿಗೇಡ್ ಮಾಡ್ಕೊಡ್ತೀವಿ. ಟಾಪ್ ಎಂಡ್ ಥರ ಮಾಡ್ಕೊಡ್ತೀವಿ. ಬಟ್ ರೇಟ್ ಅರ್ಧ ಕಮ್ಮಿ ಆಗುತ್ತೆ ನಿಮ್ಮ ರೇಟು. ಅದಕ್ಕೂ ನಿಮ್ಮ ಸಿಸ್ಟಮ್ ಅದರಲ್ಲಿ ಏನಿದೆ ಸಿಸ್ಟಮ್ ಫೀಚರ್ಸು ಆ ಕಂಪ್ನಿ ಸಿಸ್ಟಮ್ ಇಲ್ದರು ಅದಕ್ಕಿಂತ ಜಾಸ್ತಿ ಫೀಚರ್ಸ್ ಇರೋದು ಸಿಸ್ಟಮ್ ಹಾಕ್ಕೊಡ್ತೀವಿ ನಾವು. ಸೂಪರ್. ಈ ಟೈಲ್ ಲ್ಯಾಂಪು ಇದು ಎಲ್ಲ ಅಪ್ಗ್ರೇಡ್ ಆಗಿರೋದು ಇದು. ಇದು 2018 ಮಾಡಲ್ ಅಲ್ಲ, ಬರಲ್ಲ ಇದು. ಅಲ್ಲ 23 ಮಾಡಲ್ ತರ ಅಪ್ಗ್ರೇಡ್ ಮಾಡಿರೋದು. ಫೇಸ್ ಲಿಫ್ಟ್ ಫುಲ್ಲಿ ಫೇಸ್ ಲಿಫ್ಟ್. ಒಳ್ಳೆ ಟೈಟ್ಲ್, ಫೇಸ್ ಲಿಫ್ಟ್. ಆಮೇಲೆ ಸನ್ ಫಿಲಿಮ್ ನೋಡಿ. ಇವಾಗ ಮೊದಲು ಬಂದು ಇವಾಗ RTO ಸನ್ ಫಿಲಿಮ್ನ ಬ್ಯಾನ್ ಮಾಡಿತ್ತು. ಡೆಲ್ಲಿ ಕೇಸ್ ಆದಮೇಲೆ ಇದನ್ನೆಲ್ಲ ಬ್ಯಾನ್ ಮಾಡಿದ್ರು. ಇವಾಗ 50% ಅಪ್ರೂವಲ್ ಕೊಟ್ಟಿದ್ದಾರೆ. 50% ಸನ್ ಫಿಲಿಮ್ ಹಾಕೋಬಹುದು ಅಂತ, ಅಂದರೆ ವಿಸಿಬಲ್. ಇವಾಗ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಸನ್ ಫಿಲಿಮ್ ಇಲ್ಲ ಅಂತಂದರೆ ಗಾಡಿ ಎಲ್ಲ ಬಿಸಿಲಲ್ಲಿ ನಿಲ್ಸಿರ್ತಾರೆ, ಇಲ್ಲ AC ವರ್ಕ್ ಆಗಲ್ಲ. ಅವಾಗ ಏನಾಗುತ್ತೆ, ಗಾಡಿ ಫುಲ್ ಹೀಟ್ ಆಗುತ್ತೆ. ಅದಕ್ಕೆ ವಿಸಿಬಲಿ 50%ದು ಇವಾಗ ಅಲೌಡ್ ಇದೆ. ಇವಾಗ RTO ಅಲೌ ಮಾಡಿದ್ದಾರೆ. ಇವಾಗ ಅದನ್ನು ಹಾಕ್ಕೊಡ್ತೀವಿ, ಸನ್ ಫಿಲಿಮ್ ಹಾಕ್ಕೊಡ್ತೀವಿ. ಅದಾಯಿತು. ನಿಮಗೆ ಇವಾಗ ನಿಮ್ಮ 3 ವರ್ಷ ಮೇಲೆ ಆಗ್ಬಿಟ್ಟಿದೆ ಗಾಡಿ, ನಿಮಗೆ ವಾರಂಟಿ ಎಲ್ಲ ಮುಗಿದೋಗಿದೆ. ನಾನು ಇವಾಗ ಕಂಪ್ನಿಗೆ ಹೋಗೋದು ಬೇಡ ಅನ್ಕೊತೀರಿ. ನನಗೆ ಅಷ್ಟು ಬಜೆಟ್ ಇಲ್ಲ. ನಿಮಗೆ ಕಂಪ್ನಿಗೆ ಹೋದರೆ ಎಕ್ಸಾಂಪಲ್ 10,000 ಆಗುತ್ತೆ, ನಮ್ಮ ಹತ್ರ ಬಂದರೆ 5,000 ಆಗುತ್ತೆ. ಒಂದು ಆಯಿಲ್ ಚೇಂಜು, ಬ್ರೇಕ್ ಪ್ಯಾಡು ಏನು ಮಾಡ್ತೀರಾ 50-55% ಅಷ್ಟೇ ನಮ್ಮ ಕಂಪ್ನಿಗೂ ನಮ್ಮ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಚಾರ್ಜಸ್ ಡಿಫ್ರೆನ್ಸ್ ಇರುತ್ತೆ. ಓಕೆ. ನಿಮ್ಗೆ ಏನೇ ಇದ್ರೂ ತಿರ್ಗಾ ನಾವು ವಾರಂಟಿ ಕೊಡ್ತೀವಿ. ಏನೇ ಪ್ರಾಬ್ಲಮ್ ಆದರೂ ನಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ನಾವು ತಿರ್ಗಾ ಅದನ್ನ ರೆಕ್ಟಿಫೈ ಮಾಡಿ ಸರಿ ಮಾಡ್ಕೊಡ್ತೀವಿ. ಈ ಬೆಂಜು BMW ಆಡಿಗಳೆಲ್ಲ ನೀವು ಬಂದರೆ 80% ಜನ ಹೊರಗಡೆ ಮಾಡಿಸ್ತಾರೆ. ಇವು ಯಾಕೆ? ದುಡ್ಡು ಜಾಸ್ತಿ ಅಲ್ಲಿ. ಈ ಗಾಡಿ ನೋಡಿ, ಇದು ಇಂಜಿನ್ ಸೀಜ್ ಆಗಿಬಿಟ್ಟಿತ್ತು. ಕ್ರೆಟಾ ಫುಲ್ ಇಂಜಿನ್ ಮಾಡಿದ್ದೀವಿ ಇವಾಗ. ರೀಬೋರಿಂಗ್ ಅದಲ್ಲ, ಫುಲ್ ಇಂಜಿನ್ ರೆಡಿ ಮಾಡಿರೋದು. ನೀವು ಕಂಪ್ನಿಗೆ ಹೋದರೆ 2.5 ಲಕ್ಷ ಆಯ್ತದೆ. ನಮ್ಮದು 45,000ದಿಂದ 50,000ದೊಳಗೆ ಫುಲ್ ಇಂಜಿನ್ ಮಾಡಿದ್ದೀವಿ. ಮುಗಿದೋಯ್ತು ಕೆಲಸ ಮುಗಿದೋಯ್ತು. ಓನ್ಲಿ 30%. 30 to 40% ಒಳಗೇನೆ. ವಾವ್, ಸೂಪರ್ ಸರ್ ನೀವು. ಸೊ ಈ ಥರ ಇದು ಒನ್ ಸ್ಟಾಪ್ ಸೊಲ್ಯೂಷನ್. ನೀವು ಕಾರ್ಗುರಿಗೆ ಬಂದರೆ ನಿಮಗೆ ಡೀಟೇಲಿಂಗ್ ಸೆಂಟ್ರಿಂದ, ಸರ್ವಿಸಿಂದ, ವಾಷಿಂಗಿಂದ ಇದೆ. ನಾವು ಇನ್ನೊಂದು ವಾಷಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಸ್ಟೀಮ್ ವಾಶ್ ಅಂತ. ಸ್ಟೀಮ್ ವಾಶಲ್ಲಿ ಹೆಂಗೆ ಅಂತಂದರೆ ಅದು 220 ಡಿಗ್ರಿ ಸಮಥಿಂಗಲ್ಲಿ ಬಿಸಿ ಗಾಳಿ ಇದು ಬರುತ್ತೆ, ವಾಟರ್ ಬರುತ್ತೆ. ನಿಮಗೆ ಈ ಮಳೆಗಾಲದಲ್ಲೆಲ್ಲ ನಿಮ್ಗೆ ಒಳಗಡೆ ಬ್ಯಾಡ್ ಸ್ಮೆಲ್ಲು ಅದೆಲ್ಲ ಅದರಲ್ಲಿ ವಾಶ್ ಮಾಡಿದ್ರೆ ನಿಮ್ಗೆ ಏನು ಬೇರೆ ನೀವು ಒಳಗಡೆ ಸೀಟ್ ಕ್ಲೀನಿಂಗು ಇದ್ರದ್ದು ಎಕ್ಸ್ಟ್ರಾ ಖರ್ಚು ಮಾಡೋದೇ ಬೇಡ. ನಮ್ಗೆ ಇಂಟೀರಿಯರ್ ಮಾಡ್ಕೊಡಿ ಅಂದರೆ 4,000-5,000 ಖರ್ಚಾಗುತ್ತೆ. ಈ ಸ್ಟೀಮ್ ವಾಶ್ ಮಾಡೋರು ನಿಮಗೆಲ್ಲ ಒಂದು 10-15 ಮಿನಿಟ್ಸ್ ಗ್ಲಾಸ್ ಎಲ್ಲ ಓಪನ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ವೆರಿ ನೈಸ್. ಸ್ಟೀಮ್ ವಾಶ್ ಅದು ನಿಮಗೆ 5ರಿಂದ 6 ಲೀಟ್ರ್ ಮ್ಯಾಕ್ಸಿಮಮ್ ಒಂದು ಗಾಡಿಗೆ. ಅಷ್ಟೇ. ಬಕೆಟ್ ಇಟ್ಕೊಂಡು ಏನಿಲ್ಲ, ನೀವು ಬಕೆಟ್ ಇಟ್ಕೊಂಡು ತೊಳೆದ್ರೆ ನಿಮಗೆ 100 ಲೀಟ್ರ್ ಮೇಲೆ ಖರ್ಚಾಗುತ್ತೆ. ನಿಮ್ಗೆ ಇದರಲ್ಲಿ ಗನ್ನೆಲ್ಲ ಹೊಡೆದ್ರೆ ಮಿನಿಮಮ್ 25 ಲೀಟ್ರ್ ನೀರು ಬೇಕು. ಸೊ ಆ ಥರ ಒನ್ ಸ್ಟಾಪ್ ಸೊಲ್ಯೂಷನ್. ಹೊಸ ಗಾಡಿ ಇರಲಿ, ಹಳೆ ಗಾಡಿ ಇರಲಿ. ಗ್ರೇಟ್, ವೆರಿ ನೈಸ್. ಅಲ್ಲ ಗೌಡ್ರೆ, ನೀವು ಬರೀ ಬೆಂಜು, ಫಾರ್ಚುನರ್ ಇಂಥ ದೊಡ್ಡ ಗಾಡಿನೇ ತೋರಿಸ್ತಾ ಇದ್ದೀರಾ. ನಮ್ಮಂತ ಯಾರು ಮಧ್ಯಮ ವರ್ಗದವ್ರಲ್ಲಿ ಕಾರ್ ಇಡಂಗಿಲ್ವೋ? ಎಲ್ಲ ಥರದ್ದು ಬನ್ನಿ. ಇಂಡಿಕಾಯಿಂದ ಹೇಳಿದ್ನಲ್ಲ ನಿಮಗೆ, ಇಂಡಿಕಾಯಿಂದ ನಿಮಗೆ ಮರ್ಸಿಡೀಸ್ ಬೆಂಜಿಂದ ಹಿಡಿದು ರೋಲ್ಸ್ ರಾಯ್ ಗಂಟ ಎಲ್ಲ ಗಾಡಿ ಮಾಡ್ತೀವಿ ನಾವು. ಮಾಡ್ತೀವಿ ನೋಡಿ. ಈ ಚಿಕ್ಕ ಗಾಡಿ ಬಂದಿದೆ ನೋಡಿ, ಭೇದ ಭಾವನೆ ಇಲ್ಲ ನಿಮ್ಮಲ್ಲಿ, ಯಾವುದೂ ಇಲ್ಲ. ಯಾಕಂದ್ರೆ ನಾನೊಬ್ಬ ಟ್ಯಾಕ್ಸಿ ಅವ್ರು ಬಂದ್ರು ಅವ್ರಿಗೆ ನನ್ನ ಕೈಲಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಮಾಡ್ಕೊಟ್ಟು ಕಳಿಸ್ತೀನಿ. ಯಾಕಂದ್ರೆ ನಾನೊಬ್ಬ ಡ್ರೈವರ್ ಆಗಿ ಬಂದಿರೋನು. ನಮ್ಗೆ ಗೊತ್ತಿರೋರು ಅಣ್ಣ ಇವತ್ತು ದುಡ್ಡಿಲ್ಲ, ಬರೋ ವಾರ ಕೊಡ್ತೀನಿ ಅಂದ್ರೆ ಆಯ್ತು ಹೋಗ್ರಪ್ಪ ಅಂತ ಕಳಿಸ್ತೀನಿ. ಎಸ್ಪೆಷಲಿ ಟ್ಯಾಕ್ಸಿ ಡ್ರೈವರ್ಗಳಿಗೆ. ಪಾಪ ಅವ್ರದ್ದು ಕಷ್ಟ, ನಾವು ಅಲ್ಲಿಂದ ಬಂದಿರೋರು. ಯಾವ ಟ್ಯಾಕ್ಸಿ ಡ್ರೈವರ್ಗಳು ಯಾವ ಗಾಡಿನಾರು ತೊಗೊಂಬರ್ಲಿ ಮಾಡ್ಕೊಡ್ತೀವಿ. ಬನ್ನಿ ತೋರಿಸಿ ಆ ಗಾಡಿ. ಇದು ಡೋರ್ ಟಚ್ ಆಗ್ಬಿಟ್ಟಿತ್ತು. ಇದು
ಟೂ ವೀಲರು ಇಲ್ಲಿಂದ ಬಂದು ಹೊಡೆದ್ಬಿಟ್ಟಿದ್ದ ಇಲ್ಲಿಗೆ. ಇದು ಫುಲ್ ಈ ಜಾಗ ಎಲ್ಲ ಫುಲ್ ಒಳಗೋಗ್ಬಿಟ್ಟಿತ್ತು ಇದು. ಓ. ನೀವು ಕಂಪ್ನಿಗೆ ಹೋದ್ರೆ ಈ ಡೋರೇ ತೆಗಿಬೇಕು. ಹೌದೌದು, ಅವ್ರು ರೀಪ್ಲೇಸ್ ಡೋರ್ ತೆಗೆದ್ಬಿಟ್ಟು ಬೇರೆ ಡೋರ್ ಹಾಕ್ತಾರೆ. ನಾವು ಅದಕ್ಕೆ ಟಿಂಕರಿಂಗ್ ಮಾಡಿ ಪೇಂಟ್ ಮಾಡಿದೀವಿ ನೋಡಿ. ಇದಕ್ಕಿನ್ನೂ ಪಾಲಿಶ್ ಮಾಡಿಲ್ಲ. ಇವಾಗ ನಮ್ದು ಬಾಡಿ ಶಾಪ್ ಇಂದ ಬಂದಿದೆ. ನಮ್ದು ಬಾಡಿ ಶಾಪ್ ಇಲ್ಲಿಲ್ಲ, ಬಾಡಿ ಶಾಪ್ ಬೇರೆ ಕಡೆ ಇದೆ. ಅದು ನಿಮ್ದೇ ಬಾಡಿ ಶಾಪ್ ಓನ್ ಇದೆ? ನಮ್ದು ಪೇಂಟ್ ಬೂತ್ ಓನ್ ಇದೆ ನಮ್ದು. ಓ ಇಲ್ಲೇನ ಗಾಡಿಗಳು ನಿಲ್ಸಕ್ಕೆ ಜಾಗ ಇಲ್ಲ, ಜಾಸ್ತಿ ಇದೆ ಗಾಡಿ ಇದು ಅಂತಂದ್ರೆ ನಾವು ಎಲ್ಲ ಬಾಡಿ ಶಾಪ್ ಕಳಿಸ್ಬಿಡ್ತೀವಿ. Very nice. ಪೇಂಟಿಂಗ್ ಬೂತ್ಗೆ ಕಳಿಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ತಗೊಂಡು ಕಸ್ಟಮರ್ ಡೆಲಿವರಿ ಕೊಡ್ತೀವಿ. ಗ್ರೇಟ್. ಮತ್ತೆ ಈಗ ಇವ್ರೇನಾದ್ರು ಈಗ ಟಚ್ ಆಗಿದ್ದನ್ನ ಶೋರೂಮ್ ಬಿಟ್ಟಿದ್ರೆ ಎಷ್ಟು ಖರ್ಚಾಗೋದು ನಿಮ್ಮಲ್ಲಿ? ಇವಾಗ ನೋಡಿ, ಇದು ಫುಲ್ ಪೇಂಟ್ ಮಾಡಿದ್ದೀನಿ. ಇದು ಹಾಂ, ಪೇಂಟ್ ಮಾಡಿ ನೋಡಿ, ಇದು ರನ್ನಿಂಗ್ ಬೋರ್ಡ್ ಫುಲ್ ಪೇಂಟ್ ಆಗಿದೆ. ಹಾಂ, ಟಿಂಕರಿಂಗ್ ಮಾಡಿ ಪೇಂಟಿಂಗ್ ಮಾಡಿ 8,000 ರೂಪಾಯಿಗೆ ಮಾಡಿಕೊಟ್ಟಿದ್ದೀವಿ. ಇಡೀ ಡೋರ್ ಚೇಂಜ್ ಮಾಡಿದ್ರೆ ಅವರು? ಈ ಡೋರು ನಿಮ್ಗೆ ಚೇಂಜ್ ಮಾಡಿ ಪೇಂಟ್ ಮಾಡಿ, ಇದು ರನ್ನಿಂಗ್ ಬೋರ್ಡು ಚೇಂಜ್ ಮಾಡಬೇಕಂದ್ರೆ ರನ್ನಿಂಗ್ ಬೋರ್ಡು ಜಾಸ್ತಿ ಆಗುತ್ತೆ. ಈ ಡೋರ್ ಮಾತ್ರ ನೀವು ಮಾಡಬೇಕು ಅಂತಂದರೆ ಮಿನಿಮಮ್ ಕಂಪ್ನಿಲಿ ಡೋರೇ ಬಂದು ನಿಮಗೆ 7,000 ರಿಂದ 8,000 ಡೋರ್ ಇರುತ್ತೆ. ಹಾಂ ಹಾಂ, ಅವರಿಂದ 5,000-5,500 ರೂಪಾಯಿ ಪೇಂಟಿಂಗ್ ಚಾರ್ಜ್ ಮಾಡ್ತಾರೆ. ಹಾಂ, ಅಲ್ಲಿಗೆ ನೀವು ನೋಡ್ಕೊಳ್ಳಿ, ನಮಗೆ 50%ಗಿಂತ ಕಮ್ಮಿ ಆಯಿತು. ಹಾಂ, ಓಕೆ. ಆಮೇಲೆ ನಿಮ್ಮಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ? ಇನ್ಶೂರೆನ್ಸು ಕ್ಲೈಮ್ ಮಾಡ್ತೀವಿ ನೀವು? ನಮ್ಮದೇ ಬಾಡಿ ಶಾಪಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀವಿ. ಉದಾಹರಣೆಗೆ ಯಾರೋ ಓನರ್ ಟಚ್ ಆಗಿತ್ತು, ಇದು ಏನಾಗುತ್ತೆ, ಅವರು ಬೇಡ ನನಗೆ ಇನ್ಶೂರೆನ್ಸ್ ಬೇಡ, ಯಾರೋ ಟಚ್ ಮಾಡಿರೋ ಅವ್ನು ಕೊಡ್ತಾವನೆ, ನೀವು ರೇಟ್ ಮಾಡಿರೋದು ಎಷ್ಟು ಹೇಳಿ. ಯಾಕಂದ್ರೆ ಅವ್ರಿಗೆ ನೋ ಕ್ಲೈಮ್ ಬೋನಸ್ ಎಲ್ಲ ಹೊಟ್ಟೋಗುತ್ತಲ್ಲ. ಈ ಸಣ್ಣದು ಏನಾರು ಮಾಡೋಕ್ಕೋದ್ರೆ 5,000 10,000 ಒಳಗೆ ಮಾಡೋಕ್ಕೋದ್ರೆ ನಿಮಗೆ 20% ನೋ ಕ್ಲೈಮ್ ಬೋನಸ್ ಇರುತ್ತೆ. ಸಪೋಸ್ ಈ ಗಾಡಿ ಒಂದು 5 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿರ್ತಾರೆ, ಸಪೋಸ್ 50,000 ಬರುತ್ತೆ ಅಂದ್ಕೊಳ್ಳಿ ನಿಮಗೆ ಪ್ರೀಮಿಯಮ್ಮು. ನಿಮ್ಗೆ ನೋ ಕ್ಲೈಮ್ ಬೋನಸ್ ಇಲ್ಲ ಅಂತಂದರೆ 20% ಮೈನಸ್ ಆಗುತ್ತೆ. ಅವಾಗ ಅದಕ್ಕೂ ಕಂಪೇರ್ ಮಾಡ್ತಾರೆ. ನನಗೆ ಯಾಕೆ ನೋ ಬೋನಸ್ ಕ್ಲೈಮ್ ಮಾಡೋದು ಬೇಡ, ನಾನು ದುಡ್ಡು ಕೊಟ್ಬಿಡ್ತೀನಿ. ಜಾಸ್ತಿ ಮೇಜರ್ ಆಕ್ಸಿಡೆಂಟ್ ಇದ್ದರೆ ಮಾತ್ರ ತಗೊತಾರೆ, ಓಕೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಗ್ರೇಟ್. ಕ್ಯಾಶ್ಲೆಸ್ ಇನ್ಶೂರೆನ್ಸ್ ನಮ್ಮದೆಲ್ಲ ಆಲ್ಮೋಸ್ಟ್ ಇರೋದೆಲ್ಲ ಮೇಜರ್ ಕಂಪ್ನಿಗಳಲ್ಲಿ ಮಾಡ್ತೀವಿ. ನಾವು ಒಂದು 7 ರಿಂದ 8 ಕಂಪ್ನಿ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಮಾಡ್ಕೊಡ್ತೀವಿ. ವೆರಿ ಸೂಪರ್ ಸರ್. ಇದು ಫಾರ್ಚುನರು. ಹೌದು, ಈ ನಮ್ಮ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ನವ್ರೆಲ್ಲ ಹಿಡ್ಕೊಂಡು ನೋಡ್ತಾ ಇರ್ತಾರಲ್ಲ ಅದೇ ಗಾಡಿ ಸರ್. ಏನು ಈ ಗಾಡಿ ನೋಡಿ ಸರ್, ಇದು ಜನರೇಷನ್ 1 ಗಾಡಿ, ಇದು ಟೈಪ್ 1 ಅಂತಾರೆ. ಟೈಪ್ 1 ಗಾಡಿ ಅಂದರೆ ಫಾರ್ಚುನರ್ ಅಂತ ಬಂದಾಗ ಇದೇ ಫಸ್ಟ್ ಈ ಮಾಡಲು ಬಂದಿದ್ದು. ಇದೇ ಫಸ್ಟ್ ಬಂದಿದ್ದು ರೋಡ್ಗೆ? ಈಗ ಈ ಮಾಡಲು ಬಂದಿದ್ದು ಇದು ಟೈಪ್ 1 ಗಾಡಿ. ಇವಾಗ ಇದಕ್ಕೆ ಟೈಪ್ 3 ಮಾಡಿ ಅಂತ ಕೊಟ್ಟಿದ್ದಾರೆ. ಓ, ಇದಕ್ಕೆ ಟೈಪ್ 3 ಮಾಡಿಬಿಟ್ಟು ಫುಲ್ ಬಾಡಿ ಪೇಂಟಿಂಗ್ ಮಾಡಬೇಕು. ಈ ಹೆಡ್ಲೈಟ್ಗಳು ಇದೆಲ್ಲ ಬೇರೆ, ಇವಾಗ LED ಎಲ್ಲ ಹೆಡ್ಲೈಟ್ಗಳೆಲ್ಲ ಬಂದಿದೆ. ಬಂಪರು ಇವಾಗೆಲ್ಲ ಟೈಪ್ 3 ಬಂಪರು. ನಿಮಗೆ ಬ್ಯಾಕ್ ಸೈಡು ಇದೆಲ್ಲ ಇಂಡಿಕೇಟರ್ಗಳು ಅದೆಲ್ಲ LED ಬಂದಿದೆ. ಟೈಲ್ ಲ್ಯಾಂಪು ಎಲ್ಲ. ಸೊ ಅದೆಲ್ಲ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಓಕೆ. ಇದನ್ನು ಇವಾಗ ಎಲ್ಲ ಚೇಂಜ್ ಮಾಡಿ ಫುಲ್ ಬಾಡಿ ಪೇಂಟ್ ಮಾಡಿ, ಇಂಟೀರಿಯರ್ ಸ್ವಲ್ಪ ಈ ಸೀಟ್ಗಳೆಲ್ಲ ಹೋಗ್ಬಿಟ್ಟಿದೆ ಅವ್ರಿಗೆ, ಅದು ಹೊಸ ಸೀಟ್ ಕವರ್ ಹಾಕ್ಕೊಡಿ ಅಂತೇಳಿ ತಂದು ಕೊಟ್ಟಿದ್ದಾರೆ. ಈಗ ಟೈಪ್ 3 ಆಗ್ತಾ ಇದೆ. ಟೈಪ್ 3 ಎಷ್ಟು ದಿನ ಬೇಕು? 45 ಡೇಸ್ ಬೇಕು. ಹೊಸ ಗಾಡಿ ಥರ ಬಳಸ. ಬಟ್ ಆಮೇಲೆ ಕಾರ್ನ ರೀಸೇಲ್ ಮಾಡಕ್ಕೆ ಹೋದ್ರೆ, ಎಕ್ಸ್ಚೇಂಜ್ ಮಾಡಕ್ಕೆ ಹೋದ್ರೆ ತೊಂದರೆ ಆಗಲ್ಲ? ಏನು ತೊಂದರೆ ಆಗಲ್ಲ. ಅವ್ರಿಗಿನ್ನೂ ಫೇಸ್ ಲಿಫ್ಟ್ ಅವ್ರಿಗೆ ಇನ್ನೂ ಒಳ್ಳೇದೇ ಸಿಕ್ತು ಅಂತ ತಗೊತಾರೆ ಕಸ್ಟಮರು. ಓಕೆ, ಓಕೆ. ಅವ್ರಿಗೆ ಇವಾಗ ನಿಮ್ಗೆ 11ರದ್ದು ಅನ್ನೋದಕ್ಕೆ ಹೊರಗಡೆ ಓಡಾಡೋದು 15-16 ಥರ ಕಾಣುತ್ತಲ್ಲ. ಓಕೆ. ಅದು ಇನೋವಾ ಕ್ರಿಸ್ಟಾ ತೋರ್ಸದ್ನಲ್ಲ, ನೋಡಿದ್ರಲ್ಲ ನೀವು ಹೆಂಗಿದೆ, ಬಂಪರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಲೆಕ್ಸಸ್ ತರ ಮಾಡಿದೀವಿ ಅದು. ಓಕೆ. ನೋಡ್ತಾ ಇದ್ರೆ ಮುಂದೆಯಿಂದ ಗಾಡಿ ಬರ್ತಾ ಇದ್ರೆ ಲೆಕ್ಸಸ್ಸೇ ಬರ್ತಾ ಇದೆ ಅನ್ಬೇಕು ನೀವು. ಸರ್, ಈ ಬೆನ್ಸ್ ಯಾವ ಮಾಡಲು ಸರ್? ಇದು ಮೇ ಬ್ಯಾಕ್ ಸರ್. ಇದು 17 ಮಾಡಲು. 17 ಮಾಡಲು. ಇದು ನಮ್ಮ ಸ್ನೇಹಿತರದು, ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ, ರಮೇಶ್ ಬಾಬು ಅವ್ರದ್ದು ಗಾಡಿ ಇದು. ಅವರು ಎಲ್ಲ ಗಾಡಿ ನಮ್ಮ ಹತ್ರನೇ ಇಂಟೀರಿಯರ್ ಕ್ಲೀನಿಂಗು ಮೇಂಟೆನೆನ್ಸ್ಗೆಲ್ಲ ನಮ್ಮ ಹತ್ರನೇ ಕಳಿಸ್ತಾರೆ ಗಾಡಿಗಳು. ದೊಡ್ಡ ದೊಡ್ಡ ಗಾಡಿ, ತುಂಬ ಹೈ ಎಂಡ್ ಕಾರ್ಸ್ ಇಟ್ಟಿದ್ದಾರೆ. ಹೈ ಎಂಡ್ ಕಾರ್ಸ್, ರೋಲ್ಸ್ ರಾಯ್ ಎಲ್ಲ ಇಟ್ಟಿದ್ದಾರಲ್ಲ. ಓಕೆ. ಮೊನ್ನೆ ಅವ್ರು ರೋಲ್ಸ್ ರಾಯ್ನ ಎಲ್ಲ ಫುಲ್ ಡೀಟೇಲಿಂಗ್ ಎಲ್ಲ ಮಾಡಿ ಕಳಿಸ್ತೇನೆ ನಾನು. ವೆರಿ ಗುಡ್. ಗೋಸ್ಟ್ ಗಾಡಿ. ಅವ್ರದ್ದು ಕಾರ್ ಇದು. ಅದೇ ಇವಾಗ ಇದಕ್ಕೆ ಇಂಟೀರಿಯರ್ಗೆ ಮತ್ತೆ ಡೀಟೇಲಿಂಗ್ ಬಂದಿದೆ. ಇದಕ್ಕೆ ಗ್ರಫೈನ್ ಕೋಟಿಂಗ್ ಮಾಡಬೇಕು ಇವಾಗ. ಫುಲ್ ಇಂಟೀರಿಯರ್ ಎಲ್ಲ ಮಾಡಿ, ರಬ್ಬಿಂಗ್ ಪಾಲಿಶ್ ಮಾಡಿ, ಇಂಟೀರಿಯರ್ ಮಾಡಿ, ಗ್ರಫೈನ್ ಕೋಟಿಂಗು, AC ವೆಂಟು ಅದೆಲ್ಲ ಕ್ಲೀನಿಂಗ್ ಮಾಡಿ ಕಳಿಸ್ಬೇಕು. ಗ್ರೇಟ್. ಇದು ಸೆಟಪ್ ಮಾಡಿರೋದು, ಇದೆಲ್ಲ PPFಗೋಸ್ಕರ ಸೆಟಪ್ ಮಾಡಿರೋದು. ಹಾಂ, PPF ಮಾಡೋಕ್ಕೆ ಜಾಗ, ಇದೆಲ್ಲ ಕ್ಲೋಸ್ ಜಾಗ ಇರಬೇಕು. ನಾವು ಇದನ್ನೆಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡಿ, ಆದಷ್ಟು ನಾವು ಈ ಕಡೆ ನಮ್ದು ಸ್ವಲ್ಪ ರೋಡ್ ಇರೋದ್ರಿಂದ ಧೂಳು ಜಾಸ್ತಿ ಬರುತ್ತೆ. ಆ ಕೋಟ್ ಮಾಡ್ಬೇಕಾದ್ರೆ ಧೂಳು ಇರಬಾರ್ದು. ಅವಾಗ ಏನು ಮಾಡ್ತಾರೆ, ಆದಷ್ಟು ನೈಟ್ ಕೆಲಸ ಮಾಡ್ತಾರೆ. ಡೋರ್ಗಳೆಲ್ಲ ಕ್ಲೋಸ್ ಮಾಡ್ಕೊಂಡು PPF ಹಾಕ್ಬೇಕಾದ್ರೆ ನೈಟ್ ಜಾಸ್ತಿ ಕೆಲಸ ಮಾಡ್ತಾರೆ. ಟ್ರಾಫಿಕ್ ಇರಲ್ಲ, ಧೂಳು ಬರಬಾರ್ದು. ಕಾರು 7-8 ವರ್ಷ ಆದ್ರೂ ಹೊಸ ಥರನೇ ಇರುತ್ತೆ. ಇರುತ್ತೆ. ಇಷ್ಟೆಲ್ಲ ನೀವು ನೋಡಿದ್ಮೇಲೆ ಕೇಳಿದ್ಮೇಲೆ ನಾನು ಹೇಳಕ್ಕೆ ಏನು ಉಳಿದಿಲ್ಲ ಸ್ನೇಹಿತರೆ. ಒಂದು ಕಾರು ಅನೇಕರ ಕನಸು. ಬನ್ನಿ, ನಿಮ್ಮ ಕಾರನ್ನ ತಗೊಳ್ಳೋದಕ್ಕಿಂತ ಬಹಳ ಮುಖ್ಯವಾಗಿ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿ, ಚೆನ್ನಾಗಿ ನಿರ್ವಹಣೆ ಮಾಡೋಕ್ಕೆ ಇರುವ ತುಂಬ ಬೆಸ್ಟ್ ಜಾಗ ಇರೋಂಥದ್ದು ಇದೇ ಕಾರ್ ಗುರು ನಾಗರಬಾವಿ ಬೆಂಗಳೂರು. ಸ್ನೇಹಿತರೆ, ಬನ್ನಿ, ಇಲ್ಲಿ ಕಾರನ್ನ ನಿಮ್ಮ ಕಾರ್ಗಿಂತಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ರಾಜಗೌಡರು ಮತ್ತು ಅವ್ರ ತಂಡ. ನುರಿತ ತಂತ್ರಜ್ಞರ ತಂಡ ಇದೆ ಇಲ್ಲಿ. ಸೊ ನಾನೇ ಹೇಳ್ತೀನಿ, ಬನ್ನಿ. ಆ್ಯಂಡ್ ರೇಟು ನೀವು ಬೇರೆ ಶೋರೂಮಲ್ಲಿ ಇತ್ಯಾದಿ ಕಡೆ ಮಾಡ್ಸೋಕ್ಕಿಂತಲೂ ಆಲ್ಮೋಸ್ಟ್ 50% ಕಡಿಮೆ ಇದೆ ಅಂತ ಹೇಳಕ್ಕೆ ನನಗೆ ಖುಷಿಯಾಗುತ್ತೆ. ಸೊ ಹತ್ತತ್ರ 50% ಕಡಿಮೆ ರೇಟಲ್ಲಿ ಕಾರ್ ಡೀಟೇಲಿಂಗ್, ಕಾರ್ನ ವರ್ಕ್ಗಳನ್ನ ಮಾಡ್ತಿರುವಂತಹ
ಕಾರ್ ಗುರು ಸಂಸ್ಥೆಗೆ. ಕಾರ್ ಗುರು ಅವರ ಶೋರೂಮ್ಗಳು ಬೇರೆ ಎಲ್ಲೂ ಇಲ್ಲ, ನಾಗರಬಾವಿನಲ್ಲಿ ಮಾತ್ರ ಇರುವಂಥದ್ದು. ದಯವಿಟ್ಟು ನಾಗರಬಾವಿಗೆ ಬಂದು ನಿಮ್ಮ ಕಾರನ್ನು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಸ್ಕೊಳ್ಳಿ ಅಂತ ಮನವಿ. ಸರ್, ಶುಭವಾಗಲಿ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಗೌಡ್ರಿಗೆ.